ಚುನಾವಣೆಗೆ ದಳಪತಿಗಳ ಸೈಲೆಂಟ್ ಸಿದ್ಧತೆ. ಜಿಬಿಎ ಎಲೆಕ್ಷನ್ ಕುರಿತು ಮ್ಯಾರಥಾನ್ ಸಭೆ ನಡೆಸಿದ ಜೆಡಿಎಸ್. ಗ್ರೇಟರ್ ಬೆಂಗಳೂರಿಗೆ ಆಯಾ ಏರಿಯಾದ ಉಸ್ತುವಾರಿಗಳಿಲ್ಲದೆ ನಲುಗಿದೆ. ಕಳೆದ 6-7 ವರ್ಷಗಳಿಂದ ಕಾರ್ಪೊರೇಟರ್ಸ್ ಮುಖ ಕಾಣದೆ ಸಾರ್ವಜನಿಕರು ಕೂಡ ತಮ್ಮ ನಾಯಕರು ಯಾರೆಂದು ಮರೆಯುವಂತಾಗಿದೆ. ಈ ಮಧ್ಯೆ ಸುಪ್ರೀಂ ಕೋರ್ಟ್ ಸೂಚನೆ ಮೇರೆಗೆ ಸರ್ಕಾರ ಜಿಬಿಎ ಚುನಾವಣೆಗೆ ಸಜ್ಜಾಗಿದೆ. ಅಷ್ಟೇ ಅಲ್ಲ, ಸ್ಥಳೀಯ ಸಂಸ್ಥೆಗಳ ಎಲೆಕ್ಷನ್ಗೆ ಜೆಡಿಎಸ್ ಸಜ್ಜಾಗಿದೆ. ಮಂಡ್ಯ, ಹಾಸನ ಬಿಜೆಪಿ ನಾಯಕರಿಂದ ಮೈತ್ರಿಯಲ್ಲಿ ಅಪಸ್ವರ. 2ನೇ ಹಂತದ ಪ್ರವಾಸಕ್ಕೆ ಸಿದ್ಧವಾದ ದಳಪತಿಗಳು. ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ದಳಪತಿಗಳು ಭಾರೀ ಸಿದ್ಧತೆ ಮಾಡಿಕೊಳ್ತಿದ್ದಾರೆ. ಜಿಬಿಎ ಸೇರಿದಂತೆ ಜಿಲ್ಲಾ, ತಾಲೂಕು ಪಂಚಾಯತ್ ಚುನಾವಣೆಯಲ್ಲಿ ಗೆಲ್ಲಲೇಬೇಕೆಂಬ ಹಠಕ್ಕೆ ಬಿದ್ದಂತಿದೆ. 2028ರ ವಿಧಾನಸಭಾ ಚುನಾವಣೆಗೂ ಮುನ್ನವೇ ಲೋಕಲ್ ದಂಗಲ್ನಲ್ಲಿ ಗೆಲ್ಲಬೇಕೆಂದು ಪಕ್ಷ ಸಂಘಟನೆಗೆ ಮುಂದಾಗಿದ್ದಾರೆ ದಳಪತಿಗಳು. ಮೈತ್ರಿಯಲ್ಲಿ ಒಂದಿಷ್ಟು ಗೊಂದಲ ಕೂಡ ಎದುರಾಗಿದೆ. ಈ ನಡುವೆ ವಿವಿಧ ಕ್ಷೇತ್ರಗಳಲ್ಲಿ ಪ್ರವಾಸಕ್ಕೆ ಸಜ್ಜಾಗಿದ್ದಾರೆ. ಹಳೆ ಮೈಸೂರು ಭಾಗದಲ್ಲಿ ಜನತಾದಳ ಪ್ರವಾಸ. ಹಾಸನದಲ್ಲಿ ದೊಡ್ಡಗೌಡರ ಸಮಾವೇಶ, ಶಕ್ತಿ ಪ್ರದರ್ಶನ. 2028ರ ವಿಧಾನಸಭಾ ಚುನಾವಣೆಗೆ ಜೆಡಿಎಸ್ ರಣತಂತ್ರ ಹೂಡಿದೆ. ಭದ್ರಕೋಟೆಗಳನ್ನು ಕಳೆದುಕೊಂಡು ಹಿನ್ನಡೆ ಅನುಭವಿಸಿದ್ದ ದಳಪತಿಗಳು ಈಗ ಅದೇ ಭದ್ರಕೋಟೆಯನ್ನ ತೆಕ್ಕೆಗೆ ತೆಗೆದುಕೊಳ್ಳಲು ಮುಂದಾಗಿದ್ದಾರೆ. ಈಗಾಗಲೇ ಹಾಸನದಲ್ಲಿ ಬೃಹತ್ ಸಮಾವೇಶ ನಡೆಸಿ ಶಕ್ತಿ ಪ್ರದರ್ಶನದ ಮೂಲಕ ಎಚ್.ಡಿ. ದೇವೇಗೌಡರು ಮತ್ತೆ ನಮ್ಮದೇ ಗೆಲುವು ಅನ್ನೋ ಸಂದೇಶವನ್ನ ಕೊಟ್ಟಿದ್ದಾರೆ. ಹಾಸನದ ಸಮಾವೇಶದ ಮೂಲಕ ಜೆಡಿಎಸ್ ಕಳೆದುಕೊಂಡಿದ್ದ ಬಲ ಮತ್ತೆ ಬಂದಂತಾಗಿದೆ. ಮೊದಲ ಹಂತದಲ್ಲಿ ರಾಜ್ಯದ ಸುಮಾರು 50ಕ್ಕೂ ಅಧಿಕ ವಿಧಾನಸಭಾ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡಿರುವ ನಿಖಿಲ್ ಈಗ 2ನೇ ಹಂತದ ಪ್ರವಾಸಕ್ಕೆ ಸಿದ್ಧತೆ ನಡೆಸಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ 2028ರ ವಿಧಾನಸಭಾ ಚುನಾವಣಾ ಟಾರ್ಗೆಟ್ ಮಾಡಿಕೊಂಡು ಜನರೊಂದಿಗೆ ಜನತಾದಳ 2ನೇ ಹಂತದ ಪ್ರವಾಸಕ್ಕೆ ನಿಖಿಲ್ ಕುಮಾರಸ್ವಾಮಿ ಸಿದ್ಧವಾಗಿದ್ದಾರೆ. ನಿಖಿಲ್ ಪ್ರವಾಸದ ಬೆನ್ನಲ್ಲೇ ಅಪಸ್ವರ. ಹಳೆ ಮೈಸೂರು ಭಾಗದ ಕ್ಷೇತ್ರಗಳಲ್ಲಿ ಪಕ್ಷ ಸಂಘಟನೆ ಒತ್ತು ನೀಡಿರುವ ಜೆಡಿಎಸ್ ವರಿಷ್ಠರು ನಿಖಿಲ್ ಪ್ರವಾಸದ ಬೆನ್ನಲ್ಲೇ ಕೋಲ್ಡ್ ವಾರ್ ಫೈಟ್ ಶುರುವಾಗುತ್ತಾ ಎಂಬ ಚರ್ಚೆ ಶುರುವಾಗಿದೆ. ಯಾಕಂದ್ರೆ ಒಂದೆಡೆ ಹಾಸನ, ಮಂಡ್ಯದಲ್ಲಿ ಮೈತ್ರಿ ಬೇಡ ಎಂಬ ಹೇಳಿಕೆ ಬರ್ತಿದ್ರೆ, ಮತ್ತೊಂದೆಡೆ ಎಚ್.ಡಿ. ಕುಮಾರಸ್ವಾಮಿ ಅವರನ್ನು ಮುಂದಿನ ಸಿಎಂ ಎಚ್.ಡಿ.ಕೆ ಅಂತ ಜೆಡಿಎಸ್ ಘೋಷಣೆ ಮಾಡಿದೆ. ಇದೇ ವಿಚಾರವನ್ನ ಇಟ್ಕೊಂಡು ಕೆಲ ಬಿಜೆಪಿ ನಾಯಕರು ಪರೋಕ್ಷವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ನಿಖಿಲ್ ವಿರುದ್ಧ ಬಿಜೆಪಿಗರ ಅಸಮಾಧಾನ. ಹಾಸನ ಹಾಗೂ ಕೆಆರ್ ಪೇಟೆಯಲ್ಲಿ ನಿಖಿಲ್ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ ಬಿಜೆಪಿ ನಾಯಕರು. ಈ ನಡುವೆಯೇ ಇದೇ ತಿಂಗಳಿಂದ ಪಿರಿಯಾಪಟ್ಟಣದಿಂದ ಮತ್ತೆ ಪ್ರವಾಸ ಶುರು ಮಾಡ್ತಿದ್ದಾರೆ. ನಿಖಿಲ್ ಕುಮಾರಸ್ವಾಮಿ ಯಾವ ಕ್ಷೇತ್ರಗಳಲ್ಲಿ ಪ್ರವಾಸ ಮಾಡ್ತಾರೆ ಅನ್ನೋದು ನೋಡೋದಾದ್ರೆ, ಫೆಬ್ರವರಿ 21ರಂದು ತುಮಕೂರು ಗ್ರಾಮಾಂತರ ಕ್ಷೇತ್ರ, 22ರಂದು ಕೃಷ್ಣರಾಜನಗರ, 24ಕ್ಕೆ ಟಿ ನರಸೀಪುರ, 25ಕ್ಕೆ ಹುಣಸೂರು ವಿಧಾನಸಭಾ ಕ್ಷೇತ್ರಗಳಲ್ಲಿ ಪಕ್ಷ ಸಂಘಟನೆಗೆ ಪ್ರವಾಸ ಮಾಡ್ತಿದ್ದಾರೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಸೀಟು ಹೊಂದಾಣಿಕೆ ಬಗ್ಗೆ ಇನ್ನೂ ಗೊಂದಲಕ್ಕೆ ತೆರೆ ಬಿದ್ದಿಲ್ಲ. ಜೊತೆಗೆ ಮುಂದಿನ ಸಿಎಂ ಯಾರೆಂಬ ಚರ್ಚೆ ಈಗಾಗಲೇ ಕಾವೇರಿದೆ. ಇನ್ನು ಬಿಜೆಪಿ ಶಾಸಕರು ಹಾಗೂ ಪರಾಜಿತ ಅಭ್ಯರ್ಥಿಗಳ ಕ್ಷೇತ್ರಗಳಲ್ಲಿ ಪ್ರವಾಸದ ಸಮಯದಲ್ಲಿ ತಮ್ಮ ನಾಯಕರ ಪರ ಬ್ಯಾಟಿಂಗ್ ಮಾಡಲೇಬೇಕು. ಈ ಸಮಯದಲ್ಲಿ ಬಿಜೆಪಿ ನಾಯಕರ ರಿಯಾಕ್ಷನ್ ಹೇಗಿರುತ್ತೆ? ಹೀಗಿರುವಾಗ ಅಸಮಾಧಾನಕ್ಕೆ ದಳಪತಿಗಳು ಮದ್ದು ಹರಿತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ.